ರಾಜ್ಯಸಭೆಯಲ್ಲಿ ಗೆಲ್ಲೋದಕ್ಕೆ ಹೊರಟಿರುವ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆ ಎನ್ನಲಾಗಿದೆ. ಈಗಾಗಲೇ ರಾಜ್ಯಸಭೆಯಲ್ಲಿ ದಳ ಕಮಲ ದೋಸ್ತಿಗೆ ಕೆಡ್ಡ ತೊಡೋದಕ್ಕೆ ಕಾಂಗ್ರೆಸ್ ಪಡೆ ಕಸರತ್ತು ನಡೆಸ್ತಾ ಇದೆ. ದಳ ಹಾಗೂ ಕಮಲದ ಕನಿಷ್ಠ 5 ಶಾಸಕರು ಚುನಾವಣೆ ಎಂದು ಗೈರಾಗುವಂತೆ ಮಾಡೋದಕ್ಕೆ ಕಾಂಗ್ರೆಸ್ ತಂತ್ರ ರೂಪಿಸ್ತಾ ಇದೆ ಎನ್ನಲಾಗಿದೆ. ಲೋಕಸಭೆ ಚುನಾವಣೆ ಗೆಲ್ಲುವುದಕ್ಕೆ ರಾಜ್ಯ ಬಿಜೆಪಿ ನಾಯಕರು ತಾಲೀಮು ಆರಂಭಿಸಿದ್ದಾರೆ. ನಿನ್ನೆಯಷ್ಟೇ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸಭೆಯಲ್ಲಿ ಭಾಗವಹಿಸಿ ಹುಮ್ಮಸ್ಸಿನಲ್ಲಿ ಇರುವ ಬಿಜೆಪಿ ನಾಯಕರು ನಾಳೆಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಲೋಕಸಭಾ ಗೆಲ್ಲುವ ಸಲುವಾಗಿ ಸರಣಿ ಸಭೆಯನ್ನು ನಡೆಸಲಿದ್ದಾರೆ. 28 ಕ್ಷೇತ್ರಗಳ ಬಗ್ಗೆನೂ ಈ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ತುಮಕೂರು ಕಾಂಗ್ರೆಸ್ ಲೋಕಸಭೆ ಟಿಕೆಟ್ ಕಿರೀಕ್ ಸದ್ಯ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಮುದ್ದಹನುಮೇಗೌಡ ಪರ ಸಿಎಂ ಹಾಗೂ ಕೆಲ ಸಚಿವರು ಬ್ಯಾಟ್ ಬೀಸಿದ್ದಾರೆ ಎನ್ನಲಾಗಿದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮುದ್ದಹನುಮೇಗೌಡಗೆ ಟಿಕೆಟ್ ನೀಡೋದಕ್ಕೆ ಮನಸ್ಸು ಮಾಡಿಲ್ಲ. ಹೀಗಾಗಿ ಸಿಎಂ ಹಾಗೂ ಕೆಲ ಸಚಿವರು ಹೈಕಮಾಂಡ್ ಮುಂದೆ ಟಿಕೆಟ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಎನ್ನಲಾಗಿದೆ. ಅಯೋಧ್ಯೆಯ ರಾಮ ಮಂದಿರ ವಿಚಾರದಲ್ಲಿ ರಾಜಕೀಯ ಕದನ ಕೊನೆಗಾಣುವಂತೆ ಕಾಣ್ತಾ ಇಲ್ಲ. ಸಚಿವ ಸಂತೋಷ್ ಲಾಡ್ ಹೊಸ ವಿವಾದವನ್ನು ಸೃಷ್ಟಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜಕೀಯ ಇಚ್ಛಾಶಕ್ತಿ ಕಾರಣಕ್ಕೆ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಸುಪ್ರೀಂ ಕೋರ್ಟ್ ಸೂಚಿಸಿದ ಜಾಗದಲ್ಲಿ ಮಂದಿರ ಕಟ್ಟಿಲ್ಲ. ರಾಮ ಮಂದಿರದ ಹೆಸರಲ್ಲಿ ಯಾಕೆ ಮತ ಕೇಳ್ತೀರಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಿನ ಭೀತಿ ಎದುರಾಗಿದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಈಗ ಐ ಒಂದೇ ಉಳಿದಿದೆ. ಐ ಅಂದ್ರೆ ಇಂದಿರಾ ಗಾಂಧಿ, ಕಾಂಗ್ರೆಸ್ ಮಾತ್ರ ಈಗ ಉಳಿದಿದೆ. ಇನ್ನು ಕಾಂಗ್ರೆಸ್ ಪಕ್ಷದವರು ಜೋಡೋ ಅಂತ ಅಭಿಯಾನ ಆರಂಭಿಸಿದ್ರು. ಆದ್ರೆ ಈಗ ಕಾಂಗ್ರೆಸ್ ಚೋಡೋ ಅಂತ ಎಲ್ಲರೂ ಓಡ್ತಾ ಇದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಸಂತೋಷ್ ಲಾಡ್ ಹೇಳಿಕೆಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ತಿರುಗೇಟು ಕೊಟ್ಟಿದ್ದಾರೆ. ಶಿಲಾನ್ಯಾಸದ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಧರಿಸಿ ಸಂಸತ್ಗೆ ಬಂದಿದ್ರು. ಶ್ರೀರಾಮ ಅನ್ನೋದೇ ಕಾಲ್ಪನಿಕ ಎಂದು ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು. ಒಮ್ಮೆ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ಬರಲಿ, ದರ್ಶನ ಪಡೀಲಿ, ಆಗ್ಲಾದ್ರೂ ಕಾಂಗ್ರೆಸ್ನವರಿಗೆ ಒಳ್ಳೆ ಬುದ್ಧಿ ಬರುತ್ತೆ ಅಂತ ಕೋಟಾ ಹೇಳಿದ್ರು. ರಾಮ ಮಂದಿರ ವಿಚಾರದಲ್ಲಿ ತಮ್ಮ ಹೇಳಿಕೆ ವಿವಾದಕ್ಕೆ ಕಾರಣವಾಗ್ತಿದ್ದಂತೆ ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ ನೀಡಿದ್ದಾರೆ. ರಾಮ ಮಂದಿರ ಜಾಗ ಸರಿಯಿಲ್ಲ ಅಂತ ನಾನು ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಏನು ಜಾಗ ಕೊಟ್ಟಿತ್ತೋ ಆ ಜಾಗಕ್ಕಿಂತ ಹೆಚ್ಚಿಗೆ ಜಾಗದಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ದೀನಿ. ನಾನು ಜನರಲ್ ಆಗಿ ಕಾಮೆಂಟ್ ಮಾಡಿದ್ದೀನಿ ಅಂತ ಲಾಡ್ ಹೇಳಿದರು. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಹಣ ಕದೀತಾ ಇದ್ದ ಆರೋಪಿ ರವಿಕುಮಾರ್ನನ್ನ ಬಂಧಿಸಲಾಗಿದೆ. ಕದೀಮ ರವಿಕುಮಾರ್ ಕಳೆದ ವರ್ಷ ಫೆಬ್ರವರಿ 19ರಂದು ಕೆಆರ್ಪುರದ ಭಟ್ಟರಹಳ್ಳಿಯ ಹೋಟೆಲ್ನ ಕ್ಯಾಶ್ ಕೌಂಟರ್ನಲ್ಲಿ ಇದ್ದ 1 ಲಕ್ಷ ಹಣ ಕದ್ದಿದ್ದ. ನಿನ್ನೆ ದೇವನಹಳ್ಳಿ ಬಳಿ ಹೋಟೆಲ್ನಲ್ಲಿ ಕೆಲಸ ಮಾಡುವಾಗ ಲಾಕ್ ಆಗಿದ್ದಾನೆ. ಅರಬ್ಬಿ ಸಮುದ್ರದಲ್ಲಿ ಮುಳುಗ್ತಾ ಇದ್ದ ಪ್ರವಾಸಿಗರನ್ನ ರಕ್ಷಿಸಲಾಗಿದೆ. ಉಡುಪಿ ತಾಲೂಕಿನ ಕೋಡಿ ಬೆಂಗ್ರೆ ಸಮೀಪದ ಡೆಲ್ಟಾ ಬೀಚ್ನಲ್ಲಿ ಘಟನೆ ನಡೆದಿದ್ದು, ಈಜೋದಕ್ಕೆ ಸಮುದ್ರಕ್ಕೆ ಇಳಿದಿದ್ದ ಬೆಂಗಳೂರಿನ ಯುವಕರು ಕೊಚ್ಚಿ ಹೋಗ್ತಾ ಇದ್ರು. ಆಗ ಸೀಬರ್ಡ್ ಮತ್ತು ಡೆಲ್ಟಾ ಪ್ರವಾಸಿ ಬೋಟ್ನ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಯಾದಗಿರಿ ನಗರದ ಲುಂಬಿನಿ ವನದ ಕೆರೆಯಲ್ಲಿ ಪಕ್ಷಿಗಳ ಕಲರವ ಮೂಡಿದೆ. ಈ ಕೆರೆಯಲ್ಲಿ ಸ್ಥಳೀಯ ಹಕ್ಕಿಗಳಿಗೆ ಫಾರಿನ್ ಹಕ್ಕಿಗಳು ಕೂಡ ಜೊತೆಯಾಗಿವೆ. ಪಕ್ಷಿಗಳನ್ನ ನೋಡೋದಕ್ಕೆ ವಾಯು ವಿಹಾರಿಗಳು ಸೇರಿದಂತೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ವಿವಿಧ ಬೇಡಿಕೆ ಆಗ್ರಹಿಸಿ ದೆಹಲಿ ಗಡಿಯಲ್ಲಿ ರೈತರ ಪ್ರತಿಭಟನೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ನಡುವೆ ನಿನ್ನೆ ತಡರಾತ್ರಿ ಚಂಡೀಗಢದಲ್ಲಿ ರೈತ ಮುಖಂಡರ ಜೊತೆ ಕೇಂದ್ರ ಸಚಿವರು 4ನೇ ಸುತ್ತಿನ ಸಭೆ ನಡೆಸಿದರು. ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್, ಅರ್ಜುನ್ ಮುಂಡಾ ಭಾಗಿಯಾಗಿದ್ದರು. ರೈತ ಮುಖಂಡರಾದ ಜಗದೀಶ್ ಸಿಂಗ್ ಧಲೆವಾಲ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ಕೇಂದ್ರ ಸಚಿವರು, ರೈತರ ಏಳಿಗೆಗೆ ಪ್ರಧಾನಿ ಮೋದಿ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದರು. ಟೊಮ್ಯಾಟೊ, ಈರುಳ್ಳಿ ಆಯಿತು, ಈಗ ದೇಶದಲ್ಲಿ ಬೆಳ್ಳುಳ್ಳಿ ಬೆಳೆ 400 ರೂಪಾಯಿ ಗಡಿ ದಾಟಿದೆ. ಹಣ ಕೊಟ್ಟರೂ ಕೂಡ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಳ್ಳುಳ್ಳಿ ಸಿಗ್ತಾ ಇಲ್ಲ. ಹಾಗಾಗಿ ಗ್ರಾಹಕರು ದುಬಾರಿ ಬೆಲೆ ಕೊಟ್ಟು ಕೊಳ್ಳಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಅತ್ತ ಬರಗಾಲದಿಂದ ಸರಿಯಾಗಿ ಬೆಳ್ಳುಳ್ಳಿ ಬೆಳೆದಿಲ್ಲ. ಇದರ ಮಧ್ಯೆ ಮಧ್ಯಪ್ರದೇಶದ ಚಿಂದ್ವಾರ್ನಲ್ಲಿ ರೈತ ಭರ್ಜರಿಯಾಗಿ ಬೆಳ್ಳುಳ್ಳಿ ಬೆಳೆದಿದ್ದು ಕಳ್ಳರ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿಸಿ ಕ್ಯಾಮೆರಾ ಹಾಕಿದ್ದಾನೆ. ಉತ್ತರ ಭಾರತದಲ್ಲಿ ಚಳಿ ತಾಂಡವವಾಡ್ತಿದೆ. ಅದರಲ್ಲೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಿಮದ ಮಳೆ ದಿನ ದಿನ ಹೆಚ್ಚಾಗ್ತಾ ಇದೆ. ನಿನ್ನೆಯೂ ಕೂಡ ಪೂಂಚ್ ಪ್ರದೇಶದಲ್ಲಿ ಬೆಳಗ್ಗೆಯಲ್ಲಿ ಹಿಮಮಳೆ ಸುರಿತಾ ಇತ್ತು. ಸಂಜೆ ಆದರೂ ಕೂಡ ಅದರ ಪ್ರಮಾಣ ಸ್ವಲ್ಪವೂ ಕಡಿಮೆ ಆಗಲಿಲ್ಲ. ಹಿಮದ ರಾಶಿಯಿಂದ ಸ್ಥಳೀಯರು ಪರದಾಡಿದ್ರು. ವಿಪರೀತ ಚಳಿಗೆ ಮನೆಯಿಂದ ಹೊರಬರಲಾರದೆ ಒದ್ದಾಡಿದ್ರು. ಇಂಗ್ಲೆಂಡ್ ವಿರುದ್ಧದ 3ನೇ ಟೆಸ್ಟ್ ಪಂದ್ಯವನ್ನ ಭಾರತ ಗೆಲ್ತಾ ಇದೆ. ಕರ್ನಾಟಕ ರೋಹಿತ್ ಅಭಿಮಾನಿಗಳು ಬಡ ಮಕ್ಕಳಿಗೆ ಮೈದಾನದಲ್ಲಿ ಉಪಹಾರವನ್ನ ಹಂಚಿದ್ದಾರೆ. ಪುಟಾಣಿ ಮಕ್ಕಳಿಗೆ ಊಟದ ಬಾಕ್ಸ್ ನೀಡಿರುವ ಕರ್ನಾಟಕದ ರೋಹಿತ್ ಅಭಿಮಾನಿಗಳು ಊಟದ ಬಾಕ್ಸ್ ಫೋಟೋಗಳನ್ನು ವೈರಲ್ ಮಾಡಿದ್ದಾರೆ. ಟೀಂ ಇಂಡಿಯಾ ಸ್ಟಾರ್ ಕ್ರಿಕೆಟಿಗ ಕನ್ನಡಿಗ ಕೆಎಲ್ ರಾಹುಲ್ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದಾರೆ. ಶ್ರೀಗಳ ಜೊತೆಗೆ ರಾಹುಲ್ ಫೋಟೋ ತೆಗೆಸಿಕೊಂಡಿದ್ದಾರೆ. ಗಾಯದ ಸಮಸ್ಯೆಯಿಂದ ವಿಶ್ರಾಂತಿಯಲ್ಲಿ ಇರುವ ರಾಹುಲ್ ಟೆಸ್ಟ್ ಕ್ರಿಕೆಟ್ನಿಂದ ದೂರ ಉಳಿದಿದ್ದಾರೆ.
ಸತ್ತಿರೋದಾಗಿ ಸುದ್ದಿಯಾಗಿದ್ದ ನಟಿ ಪೂನಂ ಪಾಂಡೆ ಗರ್ಭಕಂಠ ಕ್ಯಾನ್ಸರ್ ಕುರಿತ ಎಲ್ಲಾ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಕ್ಯಾನ್ಸರ್ ಜಾಗೃತಿಗಾಗಿ ನಟಿ ಮೃತಪಟ್ಟಿರೋದಾಗಿ ಸುದ್ದಿ ಹರಿಬಿಟ್ಟಿದ್ಲು. ಆ ಬಳಿಕ ಪೂನಂ ಪಾಂಡೆಯನ್ನ ಟ್ರೋಲ್ ಮಾಡಲಾಗಿತ್ತು. ಇದೀಗ ಎಲ್ಲಾ ಪೋಸ್ಟ್ಗಳನ್ನ ಅಳಿಸಿ ಹಾಕಿರುವ ನಟಿ ಸತ್ಯ ಶೀಘ್ರದಲ್ಲೇ ಹೊರಬರಲಿದೆ ಅಂತ ಬರೆದುಕೊಂಡಿದ್ದಾರೆ.